ನಮಸ್ಕಾರ ಕರ್ನಾಟಕ. When the protectors become the predators, ರಕ್ಷಕರೇ ಭಕ್ಷಕರಾದಾಗ ನಾವು ಎಲ್ಲಿ ಹೋಗಿ ಸಹಾಯ ಪಡೆಯಬಹುದು ಅನ್ನೋದು ಇವತ್ತಿನ ಪರಿಸ್ಥಿತಿನಲ್ಲಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ನಗ್ನವಾಗಿ ಕಾಣ್ತಾ ಇದೆ. ನಾನು ಹೇಳೋಕೆ ಹೊರಟಿರೋ ವಿಚಾರ ಏನು ಅಂತಂದ್ರೆ, ಕರ್ನಾಟಕ ಸ್ಟೇಟ್ ಹೋಮ್ ಅಂತ ಕರ್ನಾಟಕದಲ್ಲಿ ಸ್ಟೇಟ್ ಹೋಮ್ ಅಂತಂದ್ರೆ ಹೆಣ್ಣುಮಕ್ಕಳಿಗೆ ಐ ಥಿಂಕ್ ರಕ್ಷಣೆ ಮಾಡೋಕ್ಕೋಸ್ಕರನೋ ವಿಕ್ಟಿಮ್ಸ್ನು ಅವುಗಳನ್ನ ಸ್ಟೇಟ್ ಹೋಮ್ ಅಲ್ಲಿ ಇಡಲಾಗುತ್ತದೆ. ಕರ್ನಾಟಕದಲ್ಲೂ ಸಹ ಸ್ಟೇಟ್ ಹೋಮ್ ಅಂತ ಇದೆ. ಅದು ಡೈರೆಕ್ಟ್ಲಿ ಮಹಿಳಾ ಆಯೋಗ ಮತ್ತೆ ರಾಜ್ಯ ಸರ್ಕಾರ ಅವನ್ನ ನಡೆಸುತ್ತೆ. ಈ ಸ್ಟೇಟ್ ಹೋಮ್ ಮೇಲೆ ಒಂದು ದೊಡ್ಡ ಹೆಣ್ಣು ಮಕ್ಕಳನ್ನ ಇಡುತ್ತಿರುವ ಅಥವಾ ರಕ್ಷಿಸುತ್ತಿರುವ ಸ್ಟೇಟ್ ಹೋಮ್ ಮೇಲೆ ಒಂದು 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 ಆರೋಪ, ದೊಡ್ಡ ಮಟ್ಟದ ಆರೋಪ ಹಾಗೆ ಉಳಿದುಕೊಂಡ್ಬಿಟ್ಟಿದೆ. ಏನು ಅಂತಂದ್ರೆ, 2019ರಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಇರಬೇಕಾದ್ರೆ ಈ ಸ್ಟೇಟ್ ಹೋಮ್ ಅಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ದುರುಪಯೋಗ, ಅಲ್ಲಿ ಹೋಗ್ತಾ ಇರುವಂತ ವಿಕ್ಟಿಮ್ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂತಾ ಇರೋದು, ಜೊತೆನಲ್ಲಿ 1776 ಹೆಣ್ಣು ಮಕ್ಕಳು ಸ್ಟೇಟ್ ಹೋಮ್ ಅಲ್ಲಿ ಇದ್ದಂತ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ. ಅವರ ಬಗ್ಗೆ ವಿವರ ಇಲ್ಲ. ಅವರು ನಾಪತ್ತೆ ಆಗಿದ್ದಾರೆ. ಏನಾಗಿದ್ದಾರೆ ಸ್ಟೇಟ್ ಹೋಮ್ ಹೇಳ್ತಾ ಇಲ್ಲ. 2019ರಲ್ಲಿ ಗಜೇಂದ್ರ ಕುಮಾರ್ ಗೌಡ ಅನ್ನೋ ವ್ಯಕ್ತಿ ಈ ಕರ್ನಾಟಕ ಸ್ಟೇಟ್ ಹೋಮ್ ಹೆಣ್ಣು ಮಕ್ಕಳನ್ನ ರಕ್ಷಣೆಗೆ ಅಂತ ಇಟ್ಟಿರುವ ರಾಜ್ಯ ಸರ್ಕಾರದ ಸ್ಟೇಟ್ ಹೋಮ್ ಮೇಲೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಬರೀತಾರೆ. ಏನಂತಂದ್ರೆ, ಮಹಿಳಾ ಆಯೋಗಕ್ಕೆ, ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರೇ, ಸ್ಟೇಟ್ ಹೋಮ್ ಅಲ್ಲಿ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳಾಗ್ತಾ ಇದೆ. ಜೊತೆನಲ್ಲಿ 1776 ರಕ್ಷಿತ ಐ ಥಿಂಕ್ ರಕ್ಷಣೆ ಮಾಡಿರುವ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ರೆ ಅಂತ. ಇಲ್ಲಿಗೆ ಹೆಚ್ಚು ಕಡಿಮೆ 7 ವರ್ಷ ಕಳೆದಿದೆ. 7 ವರ್ಷ ಕಳೆದರೂ ಈ ಆರೋಪ ಸುಳ್ಳು ಅಂತ ಆಗಿರ್ಬೋದು ಅಥವಾ ನಿರಾಕರಣೆ ಮಾಡಿರುವಂತ ಕೆಲಸವನ್ನ ಕರ್ನಾಟಕ ಮಹಿಳಾ ಆಯೋಗ ಆಗಿರ್ಬೋದು, ರಾಜ್ಯದ ಪೊಲೀಸರಾಗಿರ್ಬೋದು ಅಥವಾ ಸ್ಟೇಟ್ ಹೋಮ್ ಆಗಿರ್ಬೋದು, ಈ 7 ವರ್ಷಗಳು ಕಳೆದ ನಂತರನೂ ಸಹ ಈ ಸ್ಟೇಟ್ ಹೋಮ್ ಅಲ್ಲಿ ಇದ್ದಂತ 1776 ಹೆಣ್ಣು ಮಕ್ಕಳು ನಾಪತ್ತೆ ಪ್ರಕರಣಕ್ಕೆ ಒಂದು ತನಿಖೆ ಆಗಿಲ್ಲ. ಮತ್ತೆ ಮಹಿಳಾ ಆಯೋಗವನ್ನ ಮತ್ತೆ ಅಪ್ರೋಚ್ ಮಾಡಿ ಮತ್ತೆ ಮಹಿಳಾ ಆಯೋಗಕ್ಕೆ ಮತ್ತೆ ಮೇಡಮ್ ಇದ್ರ ಬಗ್ಗೆ ತನಿಖೆ ಮಾಡಿಸಿ ಅಂತ ಹೇಳಿ ಪತ್ರ ಬರೆದ್ರೆ ಒಂದು ತಿಂಗಳ ನಂತರ ಕರ್ನಾಟಕದ ಡಿಜಿಪಿ ಸಲೀಂ ಅವರೇ, ಕರ್ನಾಟಕದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ, 7 ವರ್ಷಗಳ ನಂತರನೂ ಸಹ ಈ ಕಾಣೆಯಾದಂತ ಆರೋಪ ಇದೆ. ದೇರ್ ಇಸ್ ಅ ರಿಟರ್ನ್ ಕಂಪ್ಲೇಂಟ್ ಫ್ರಮ್ ಗಜೇಂದ್ರ ಗೌಡ. ಅದು 7 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಆರೋಪ ಮಾಡಿದಂತ ಪತ್ರ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಹಾಗಾದರೆ ಈ ಒಂದು ಕಂಪ್ಲೇಂಟ್ ನಿಜ, ನಾಪತ್ತೆ ಆಗಿರೋದು ನಿಜ. ಮೌನ ಯಾರು ವಹಿಸ್ತಾ ಇರೋದು ಗೊತ್ತಾ? ಯಾರಾದ್ರೂ ವಿಡಿಯೋ ಮಾಡಾಕರೆ ತಮ್ಮ ಪೊಲೀಸರಿಗೆ ಹೇಳಿ ಸುಳ್ಳು FIR ಗಳನ್ನ ಮಾಡ್ತಾ ಇರುವಂತ ಇದೇ ಕರ್ನಾಟಕದ ಡಿಜಿಪಿ ಸಲೀಂ, ಎಕ್ಸ್ಟೆಂಡೆಡ್ ಡಿಜಿಪಿ, ಕರ್ನಾಟಕದಲ್ಲಿ 1 ವರ್ಷ ಎಕ್ಸ್ಟೆನ್ಷನ್ ತಗೊಂಡು ಕೆಲಸ ಮಾಡ್ತಾ ಇರುವ ರಾಜ್ಯದ ಡಿಜಿಪಿ IGP ಇದಕ್ಕೆ ಇನ್ನ ಉತ್ತರ ಕೊಟ್ಟಿಲ್ಲ. ತನಿಖಾ ವರದಿಯನ್ನ ಕೊಟ್ಟಿಲ್ಲ. ಡಿಜಿಪಿ ಒಬ್ಬರೇ ಅಲ್ಲ, ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರಿಗೂ ಸಹ ಪತ್ರ ಹೋಗಿದೆ. ಅವರೂ ಸಹ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಏನ್ರಿ ನಿಮ್ಗಳಿಗೆಲ್ಲ IAS IPS ಅಂತ ಸಂಬಳ ಕೊಟ್ಟು 2-3 ಕಾರುಗಳನ್ನ ಕೊಟ್ಟು AC ರೂಮ್ಗಳನ್ನ ಕೊಟ್ಟು ಕೆಲಸ ಮಾಡಿ ಅಂತಂದ್ರೆ, ತನಿಖೆ ಮಾಡಿ ಅಂತಂದ್ರೆ ಮೌನ ಯಾಕೆ? ಹಾಗಾದ್ರೆ ಈ 1700 ಈ ರಿಪೋರ್ಟ್ ನ ಎಕ್ಸ್ಪೋಸ್ ಮಾಡಿರೋದು ದ ಫೈಲ್ ಅನ್ನೋ ತನಿಖಾ ಐ ಥಿಂಕ್ ಪ್ರೆಸ್ ಇದನ್ನ ಎಕ್ಸ್ಪೋಸ್ ಮಾಡಿದೆ. ನಾನು ಇವತ್ತು ಬೆಳಗ್ಗೆ ಸಹ ಬೆಳಗ್ಗೆನೆ ನೋಡಿದ್ದೆ ನಾನು. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಹಾಗಾದ್ರೆ ನಿಮ್ಗಳಿಗೆ ವೋಟ್ ಹಾಕಿ ಸರ್ಕಾರ ಮಾಡಿಕೊಡೋದು ಮಜಾ ಮಾಡಕ? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸದಾ ರೀಲ್ಸ್ ಅಲ್ಲಿ ಮತ್ತೆ ಫೇಸ್ಬುಕ್ ಗಳಲ್ಲಿ ಅಲ್ಲಿ ಇಲ್ಲಿ ಪ್ರಮೋಷನ್ ಅಲ್ಲಿ ಸಿಗ್ತಾರೆ. ಇಂಥ ಸೀರಿಯಸ್ ಮ್ಯಾಟರ್
1776 ಹೆಣ್ಣು ಮಕ್ಕಳು ನಾಪತ್ತೆ ಆಗಿರೋ ವಿಚಾರ ಮೌನ ಯಾಕೆ? ಯಾಕೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ 7 ವರ್ಷಗಳ ಹಿಂದಿನ ಈ ನಾಪತ್ತೆ ಪ್ರಕರಣಕ್ಕೆ ಒಂದು SIT ರಚನೆ ಮಾಡುವಂತ ಚೀಫ್ ಸೆಕ್ರೆಟರಿ ಅವರಿಗೆ, ಅಥವಾ ಚೀಫ್ ಸೆಕ್ರೆಟರಿನೇ ಆಗಿರ್ಬೋದು, SIT ರಚನೆ ಮಾಡಕ್ಕೆ ಯಾಕೆ ಒಂದು ಮಹಿಳಾ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ? ಇವತ್ತಲ್ಲ ನಾಳೆ ಈ ಸರ್ಕಾರಗಳು ಬದಲಾಗುತ್ತೆ. ಮುಂದೆ ಬರೋ ಸರ್ಕಾರಗಳು ಜನಪರ ಸರ್ಕಾರಗಳಿರ್ತಾರೆ. ನಮ್ಮಂತವ್ರು ಅಧಿಕಾರಕ್ಕೆ ಬಂದ್ರೆ, ಇವನ್ ಇಫ್ ಯು ಆರ್ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ, 1776 ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ತಮ್ಮ ಮೌನ. ನೀವ್ ಇದ್ರ ಬಗ್ಗೆ ವರದಿನೂ ಕೇಳಿಲ್ಲ, ವರದಿನೂ ಕೊಟ್ಟಿಲ್ಲ, ಒಂದು ರೆಕಮೆಂಡೇಶನ್ ಮಾಡಿಲ್ಲ. ಆ ಫೈಲ್ ನಿಮ್ಮ ಹತ್ರ ಧೂಳಿಡ್ತಾ ಇದೆ. ಕರ್ನಾಟಕ ರಾಜ್ಯದ ಡಿಜಿಪಿ ಅವರೇ, ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರೇ, ನಿಮ್ಮ ಹತ್ರನೂ ಅಷ್ಟೇ ಈ ವರದಿ ಧೂಳಿಡ್ತಾ ಇದೆ. ಟುಮಾರೋ ಒಂದು ಒಳ್ಳೆ ಸರ್ಕಾರಗಳು ಬರ್ತಾರೆ, ನಮ್ಮಂತವ್ರ ಅಧಿಕಾರಕ್ಕೆ ಬಂದ್ರೆ ನೀವುಗಳು ರಿಟೈರ್ಡ್ ಆಗಿದ್ರು, ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಶಾಲಿನಿ ರಜನೀಶ್ ಅವರೇ, ಅಪ್ಪಿ ತಪ್ಪಿ ನೀವು ರಿಟೈರ್ಡ್ ಆಗಿರ್ತೀರಾ. ರಿಟೈರ್ಡ್ ಆಗಿದ್ರು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸರ್ಕಾರ ಬಂದ್ರೆ ಬರುತ್ತೆ, ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಮಾಫಿಯಾಗಳೋದ್ಮೇಲೆ ಜನಪರ ಸರ್ಕಾರಗಳು ಬರಲೇಬೇಕು, ಬಂದೇ ಬರುತ್ತೆ. ಬಂದ್ರೆ ನೀವು ರಿಟೈರ್ಡ್ ಆಗಿದ್ರು ಕೂಡ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಯಾಕೆ ಮೌನ? ಈ 1700 ಯಾರ ಮನೆ ಹೆಣ್ಮಕ್ಳವರು? ಬಡವರ ಮನೆ ಹೆಣ್ಮಕ್ಳು, ಸಾರ್ವಜನಿಕರ ಮನೆ ಹೆಣ್ಮಕ್ಳು, ಪಾಪಿ ಹೆಣ್ಮಕ್ಳು, ತಲೆ ಬಟ್ಟಿಲ್ದವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಸ್ಟೇಟ್ ಹೋಮ್ ಅಲ್ಲಿ ಇಟ್ಟು ಅಲ್ಲಿ ಅವರನ್ನ ದುರುಪಯೋಗ ಆಗುತ್ತೆ ಅಂತ ಒಂದು ಗುರುತರವಾದಂತ ಆರೋಪ ಬರುತ್ತೆ. ಜೊತೆನಲ್ಲಿ ಅವರುಗಳು ನಾಪತ್ತೆ ಆಗಿದ್ದಾರೆ ಅಂತಂದ್ರೆ ನಾಚಿಕೆ ಆಗಲ್ವಾ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಪೊಲೀಸರಿಗೆ, ರಾಜ್ಯದ ಡಿಜಿಪಿ ಐಜಿಪಿ ಸಲೀಂ ಅವರೇ, ಯಾಕೆ ಮೌನ? ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ, ಯಾಕೆ ಮೌನ? ಬರೀ ಸರ್ಕಾರ ಇರೋದು ರಿಯಲ್ ಎಸ್ಟೇಟ್ ಮಾಡಕ್ಕೆ, ಬರೀ ಫಂಕ್ಷನ್ ಗಳು ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಲೈಕ್ ಕಮೆಂಟ್ ಶೇರ್ ಗಳನ್ನ ಮಾಡ್ಕೊಳಕ್ಕೆ, ಈ ಕಿತ್ತೋಗಿರೋ ಕೆಲಸ ಮಾಡಕ್ಕೆ ಸರ್ಕಾರ ಹಾಕ್ಬೇಕು. ವೈ ದೇರ್ ಇಸ್ ನೋ ಅಕೌಂಟಬಿಲಿಟಿ? ಈ ಒಂದು ನಾಪತ್ತೆ ಪ್ರಕರಣಕ್ಕೆ 1776 ಡಿನೈ ಮಾಡಿ ಅವರು ಜೀವಂತವಾಗಿದ್ರೆ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿ. ಇಲ್ಲಿವರೆಗೂ 7 ವರ್ಷಗಳ ಬಿಜೆಪಿ ಸಮಯದಲ್ಲಿ ನಡೆದಿರುವಂತ ಈ ನಾಪತ್ತೆ ಪ್ರಕರಣ ಇಲ್ಲಿವರೆಗೂ ಧೂಳಿಡ್ಕೊಂಡು ಕೂತ್ಕೊಂಡಿದೆ. ರಾಜ್ಯದ ಡಿಜಿಪಿ ಐಜಿಪಿ ಬಾಯ್ ಬಿಡಲ್ಲ, ರಿಪೋರ್ಟ್ ಮೇಲೆ ಒಂದು ವರದಿ ಹಾಕಲ್ಲ. ರಾಜ್ಯದ ಮಹಿಳಾ ಆಯೋಗ SIT ರಚನೆ ಮಾಡಬೇಕು ಅಲ್ವಾ? 7 ವರ್ಷದ ನಂತರ ಕೂಡ ಇದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತಂದ್ರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರೇ, ತಮಗೆ ಫೇಸ್ಬುಕ್ ಇಂದ ಮತ್ತೆ ರೀಲ್ಸ್ ಇಂದ ಏನಾದ್ರು ಫ್ರೀ ಆದ್ರೆ ವೈ ಕಾಂಟ್ ಯು ರೆಕಮೆಂಡ್ ದಿಸ್ ಕೇಸ್ ಫಾರ್ ಒಂದು SIT ರಚನೆ ಮಾಡಿ ತನಿಖೆ ಯಾಕೆ ಆಗ್ಬಾರ್ದು? ಎಲ್ಲೂ ಹೋದ್ರು ಈ ಹೆಣ್ಣು ಮಕ್ಕಳು ಸ್ಟೇಟ್ ಹೋಮ್ ಅಲ್ಲಿ ಇದ್ದಂತ 1776 ಹೆಣ್ಮಕ್ಳು ಡಿನೈ ಮಾಡಿ ಇದಾರೆ ಅಂತ ಅವರು ಜೀವಂತವಾಗಿರುವಂತ ಸರ್ಟಿಫಿಕೇಟ್ ಕೊಟ್ರೆ ಆಗೋಯ್ತು, ರಿಪೋರ್ಟ್ ಹಾಕರೆ ಆಯ್ತು. ಎಲ್ಲಿದ್ದಾರೆ ಅವರು? ವೇರ್ ಆರ್ ದಿಸ್ ಪೀಪಲ್? ಎಲ್ಲಾದ್ರೂ ಹೆಣ್ಮಕ್ಳು? ಯಾಕೆ ಮಹಿಳಾ ಆಯೋಗ ಮೌನವಾಗಿದೆ? ಕರ್ನಾಟಕ ರಾಜ್ಯದ ಡಿಜಿಪಿ ಯಾಕೆ ಈ ಒಂದು ಆರೋಪದ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ? ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ, ರಿಟೈರ್ಡ್ ಆಗಿ ಮನೆಗೆ ಹೋದ್ರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸರ್ಕಾರ ಬಂದ್ರೆ ಖಂಡಿತವಾಗಿ ನಿಮ್ಮನ್ನ ಲೆಕ್ಕಾಚಾರ ಇಟ್ಕೊಂಡು ಈ ಲೆಕ್ಕಾಚಾರಕ್ಕೆ ಇದಕ್ಕೆ ಉತ್ತರವನ್ನ ಖಂಡಿತ ತಗೊಂಡ್ರಿ. ಡೋಂಟ್ ಟ್ರೈ ಟು ಯೂಸ್ ದ ಎಸ್ಕೇಪಿಸಮ್. ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೆ ಬಿಜೆಪಿ ಇತ್ತು, ಮುಂದೆ ಕಾಂಗ್ರೆಸ್ ಬಿಜೆಪಿ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಒಂದು ಒಳ್ಳೆ ಜನಪರ ಸರ್ಕಾರ ಬಂದ್ರೆ ಖಂಡಿತವಾಗಿ ನಿಮ್ಮ ಕರ್ತವ್ಯ ಲೋಪಗಳಿಗೆ, ನಿಮ್ಮ ಮೌನಗಳಿಗೆ, ನಿಮ್ಮ ಮಾಫಿಯಾ ಆಡಳಿತಕ್ಕೆ ಖಂಡಿತವಾಗಿ ಉತ್ತರ ಸಿಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ರಾಜ್ಯದಲ್ಲಿ ಸ್ಟೇಟ್ ಹೋಮ್ ಅಲ್ಲಿ ಬಡಪಾಯಿಗಳು ಏನೋ ಪಾಪಿ ಹೆಣ್ಣು ಮಕ್ಕಳನ್ನೆಲ್ಲ ತಗೊಂಡೋಗಿ ಇಟ್ರೆ ನೀವುಗಳು ಅವರನ್ನ ದುರುಪಯೋಗ ಮಾಡ್ಕೊಳೋದು ಒಂದು ಕಡೆ ಅಂತೆ. ಅವರು ನಾಪತ್ತೆ ಆಗಿದ್ದಾರೆ. ಇದ್ರ ಬಗ್ಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ಕೇರ್ ಇಲ್ಲ. ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಫೇಸ್ಬುಕ್ ರೀಲ್ಸ್ ಅಲ್ಲಿ ಇಲ್ಲಿ ಮುಂದಿನ MLA ಮುಂದಿನ CM ಅಂತೇಳಿ ಪ್ರೊಜೆಕ್ಟ್ ಮಾಡ್ಕೊಂಡು ರೀಲ್ಸ್ ಹಾಕ್ಸ್ಕೊಂತಿರಲ್ಲ ಮೇಡಮ್. ಇಂಥ ಸೀರಿಯಸ್ ಮ್ಯಾಟರ್ಗೆ ಹೌ ಆರ್ ಯು ನಾಟ್ ಅಕೌಂಟಬಲ್? ಯಾಕೆ ಎಕ್ಸಿಕ್ಯೂಟಿವ್ಗಳನ್ನ ಯಾಕೆ ಲೆಕ್ಕಾಚಾರ ಕೇಳಿಲ್ಲ? ಯಾಕೆ ರಾಜ್ಯದ DGP IGP ಏನ್ ಗೆಣಸ್ ಕೀಳ್ತಾ ಇದಾರ? ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರೇ, ನೀವು ಚೀಫ್ ಸೆಕ್ರೆಟರಿ ಕೆಲಸ ಮಾಡೋದ್ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಯಾರ್ಯಾರು ಗೊತ್ತಿಲ್ಲ, ಯಾರ್ಯಾರು
ನಿಮ್ಮ ಕರ್ತವ್ಯ ಲೋಪಗಳನ್ನ ಮಾಡ್ಕೊಂಡು ಉಚ್ಚಾಟ ಮಾಡ್ಕೊಂಡು ನಾನು ರಿಟೈರ್ಡ್ ಆಗ್ತೀನಿ, ನಾನು ಯಾಕೆ ರಿಟೈರ್ಡ್ ಆದ್ರೂ ಕೂಡ ಮುಂದೆ ಬರುವಂತ ಸರ್ಕಾರಗಳು, ಜನಪರ ಸರ್ಕಾರಗಳು, ನಮ್ಮಂತವ್ರು ಅಧಿಕಾರಕ್ಕೆ ಬರ್ತೇವೆ, ಡೆಫಿನೆಟ್ಲಿ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ನೀವು ರಿಟೈರ್ಡ್ ಆಗಿ ಮನೇಲಿ ಇದ್ರೂ ಕೂಡ ವಿ ವಿಲ್ ಸೆಂಡ್ ಅ ನೋಟಿಸ್, ವಿ ವಿಲ್ ಪಿಕ್ ಯು ಫಾರ್ ದ ಎನ್ಕ್ವೈರಿ. 2-3 ಲಕ್ಷ ಸಂಬಳ, ಒಳ್ಳೊಳ್ಳೆ ಸ್ಥಾನಗಳು, 5-6 ಕಾರುಗಳು, ನಿಮ್ಗೆ ಮೌಜು ಮಸ್ತಿ ಮಾಡಕ್ಕೆ ಜಾಗಗಳು, ಎಕ್ಸ್ಟೆನ್ಷನ್ಗಳು, ರಿಟೈರ್ಡ್ ಆದ್ರೂ ಕೂಡ ಎಕ್ಸ್ಟೆನ್ಷನ್ ತಗೊಂಡು ಕೆಲಸ ಮಾಡುವಂತ ಅಧಿಕಾರಿಗಳು ಇವತ್ತು ಮಾಡಬೇಕಾದಂತ ಕೆಲಸಗಳು ಮಾಡಲ್ವಲ್ಲ. ಖಂಡಿತವಾಗಿ 80 ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ನಮ್ಮನ್ನೇ ಬೆಂತಟ್ಕೊಳ್ಬೇಕಾಗಿದೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಧನ್ಯವಾದಗಳು.